ಏನಿರುತ್ತೆ ಗಮನ ಹರಿಸೋಣ. ಮತ್ತೊಂದು ಕಡೆ ಪಹಲ್ಗಾಮ್ ನರಮೇಧದ ಮತ್ತಷ್ಟು ಮಾಹಿತಿಗಳು ಇದೀಗ ಹೊರಬೀಳ್ತಾ ಇದೆ. ಪಾಕಿಸ್ತಾನ ಬೆಂಬಲಿತ ಉಗ್ರರಿಗೆ ಕಾಶ್ಮೀರದ ಕೆಲವರು ಸಹಾಯ ಮಾಡಿದ್ರು ಅನ್ನೋದು ಖಚಿತವಾಗ್ತಾ ಇದೆ. ಇದರ ಮಧ್ಯೆ ಉಗ್ರರ ಬಳಿ ಇದ್ದ ಅತ್ಯಾಧುನಿಕ ಸಾಧನಗಳ ಕುರಿತು ಕೂಡ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಶ್ಮೀರದಲ್ಲೇ ಅಡಗಿದ್ದಾರೆ ಪಹಲ್ಗಾಮ್ ದಾಳಿಕೋರರು. ಊಟ ಮತ್ತು ಶಸ್ತ್ರಾಸ್ತ್ರದ ಜೊತೆ ಅಡಗಿದ್ದಾರೆ ಅಂತಿದೆ ಎನ್ಐಎ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರು ಈಗಲೂ ಕೂಡ ದಕ್ಷಿಣ ಕಾಶ್ಮೀರದ ಕಾಡಿನಲ್ಲಿ ಅಡಗಿದ್ದಾರೆ. ಅವರ ಬಳಿ ಆಹಾರ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರಗಳಿದ್ದು ಗಡಿ ದಾಟಲು ಹರಸಾಹಸ ಪಡುತ್ತಿದ್ದಾರೆ ಅಂತ ಎನ್ಐಎ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಸೇನೆ ಮತ್ತು ಪೊಲೀಸ್ ಪಡೆಗಳು ದಾಳಿಕೋರರಿಗಾಗಿ ತಲಾಶ್ ನಡೆಸ್ತಾ ಇದ್ದು ಶೀಘ್ರದಲ್ಲೇ ಪಾಪಿಗಳು ಸಿಕ್ಕಿ ಬೀಳುವ ನಿರೀಕ್ಷೆ ಇದೆ. ಉಗ್ರರ ಆಧುನಿಕ ಫೋನ್. ಉಗ್ರರ ಬಳಿ ಅತ್ಯಾಧುನಿಕ ಸಂಪರ್ಕ ಸಾಧನಗಳಿವೆ. ಭಯೋತ್ಪಾದಕರು ಬಳಸೋ ಮೊಬೈಲ್ಗೆ ಸಿಮ್ ಬೇಕಾಗಿಲ್ವಂತೆ. ಆ ಮೊಬೈಲ್ಗಳು ಸಿಮ್ ಇಲ್ಲದೆ ಕಾರ್ಯನಿರ್ವಹಿಸಬಲ್ಲವು. ಆದ್ದರಿಂದ ಉಗ್ರರ ಬಳಿ ಇರೋ ಸಾಧನಗಳನ್ನ ಟ್ರ್ಯಾಕ್ ಮಾಡೋದು ಕಷ್ಟ. ಇದೇ ಕಾರಣಕ್ಕೆ ದಾಳಿಕೋರರ ಪತ್ತೆ ಕಾರ್ಯ ಜಟಿಲವಾಗ್ತಿದೆ. ಪಹಲ್ಗಾಮ್ ದಾಳಿಕೋರರಿಗೆ ಈಗಲೂ ಸ್ಥಳೀಯರ ಬೆಂಬಲ ಸಿಗ್ತಿದೆ. ಇಲ್ದಿದ್ರೆ ಕಾಡಿನಲ್ಲಿ ಇರೋಕ್ಕಾಗಲ್ಲ. सर मैं 12 क्लास पढ़ चुका हूं और यहाँ पे खाली सर ये 2 सीज़न मिलता है हमें. एक अमरनाथ यात्रा जो 40-42 दिन रहता है सर, वहाँ घोड़े पे यात्री को लेके जाते हैं, फिर शाम को वापस लेके आते हैं. उसका हमें 700-800 रुपये एक दिन का मिलता है सर. आपके पास घोड़ा है? घोड़ा है सर, दूसरे का लेते हैं सर, अपना नहीं है. अपना नहीं है, दूसरे का किराए पे चलता है. पूरा साल आपका क्या काम है? पूरा साल सर बस यही अमरनाथ का सीज़न और पंजाब में 3 महीना लगा के आते हैं, शाल वगैरह बेचते हैं सर. ನರಮೇಧಕ್ಕಾಗಿ ಉಗ್ರರಿಗೆ ಸ್ಥಳೀಯರ ಸಹಕಾರ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ತನಿಖೆ ಚುರುಕುಗೊಂಡಿದೆ. 3 ಓವರ್ ಗ್ರೌಂಡ್ ವರ್ಕರ್ಸ್ ಸಿಕ್ಕಿಬಿದ್ದಿದ್ದು ದಾಳಿಯ 2 ದಿನ ಮೊದಲು ಉಗ್ರರಿಗೆ ಊಟೋಪಚಾರ ಮಾಡಿದ್ದೇವೆ ಎಂದಿದ್ದಾರೆ. ಓರ್ವ ವ್ಯಕ್ತಿ ಪ್ರವಾಸಿಗರಿಗೆ ಕುದುರೆಗಳ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ರೆ ಮತ್ತೊಬ್ಬ ಇಡೀ ಪ್ರದೇಶದ ಮೇಲೆ ಕಣ್ಗಾವಲು ಇರಿಸಿದ್ದ. 3ನೇ ಆರೋಪಿ ಬೈಸರನ್ನಲ್ಲಿ ದಾಳಿ ಮಾಡಲು ಸಲಹೆ ನೀಡಿದ್ದ ಮಾಹಿತಿ ಹೊರಬಿದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪರಿಸ್ಥಿತಿಯನ್ನ ಬುಡಮೇಲು ಮಾಡಲಿಕ್ಕೆ INS ವಿಕ್ರಾಂತ್ ಒಂದೇ ಸಾಕು. ನಾವು ಈ ಹಿಂದೆ ಹೇಳ್ತಾ ಇದ್ವಿ INS ವಿಕ್ರಾಂತ್ ನಾಕಾಬಂದಿ. ಯಾಕೆ, ಹೇಗೆ INS ವಿಕ್ರಾಂತ್ ಒಂದನ್ನೇ ಬಳಸ್ಕೊಂಡು ಪಾಕಿಸ್ತಾನ ಬೀದಿ ಪಾಲಾಗುವಂತೆ ಮಾಡಬಹುದು, ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನದ ಪಾಲಿಗೆ ಇನ್ಫ್ಯಾಕ್ಟ್ INS ವಿಕ್ರಾಂತ್ ಅತಿ ದೊಡ್ಡ ಶತ್ರು. ಪಾಕಿಸ್ತಾನದ ಸಮುದ್ರದ ಗಡಿಯಲ್ಲಿ ಇದೀಗ INS ವಿಕ್ರಾಂತನ್ನ ನಿಯೋಜನೆ ಮಾಡಲಾಗಿದೆ, ಬಹಳ ಸ್ಟ್ರಾಟಜಿಕಲಿ. ಮುಂದಿನ 2 ದಿನಗಳ ಕಾಲ ನಿರಂತರವಾಗಿ ತಾಲೀಮನ್ನು ನಡೆಸಲಿದೆ INS ವಿಕ್ರಾಂತ್. ಈ INS ವಿಕ್ರಾಂತ್ನಲ್ಲಿ ಆಗ್ಲೇ ನಾಗೇಂದ್ರ ಬಾಬು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಯುದ್ಧ ವಿಮಾನಗಳನ್ನ ಹೊತ್ತೊಯ್ಯಬಲ್ಲ ಏರ್ ಬೇಸ್ ಅದು. ಅದರಲ್ಲೂ MiG-29K ಫೈಟರ್ ಜೆಟ್. MiG-29K ಫೈಟರ್ ಜೆಟ್ಗಳು INS ವಿಕ್ರಾಂತ್ನಲ್ಲಿದೆ. ಹೀಗಾಗಿ ಸಮುದ್ರ ಮಾರ್ಗವಾಗಿ ಇನ್ ಕೇಸ್ ಪಾಕಿಸ್ತಾನ ಏನಾದರೂ ತನ್ನ ಬಳಿ ಇರುವ F-16 ಅಥವಾ JF-17 ಅನ್ನ ಬಳಸೋ ಪ್ರಯತ್ನ ಮಾಡಿದ್ರೆ ಅದನ್ನ ಅಲ್ಲೇ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ INS ವಿಕ್ರಾಂತ್ ಕ್ಯಾರಿ ಮಾಡುವ MiG-29K ಫೈಟರ್ ಜೆಟ್ ಹೊಂದಿದೆ. ಬೇಕಂದ್ರೆ ನೇರವಾಗಿ ಕರಾಚಿಯನ್ನೇ ಗುರಿಯಾಗಿಸಿಕೊಂಡು INS ವಿಕ್ರಾಂತ್ ನಿಂತಲ್ಲಿಂದನೇ ಅಟ್ಯಾಕ್ ಮಾಡುವ ಸಾಮರ್ಥ್ಯ ಕೂಡ ಹೊಂದಿದೆ. ಯಾಕಂದ್ರೆ 850 ಕಿಲೋಮೀಟರ್ ಒಳಗೆ ದಾಳಿಯನ್ನ ಮಾಡುವ ಸಾಮರ್ಥ್ಯವನ್ನ MiG-29K ಹೊಂದಿದೆ. ನಿಂತಿರುವ ಜಾಗದಿಂದಲೇ ನೇರವಾಗಿ ಕರಾಚಿಯನ್ನ ಉಡೀಸ್ ಮಾಡುವ ಸಾಮರ್ಥ್ಯ ನಮ್ಮ ಹೆಮ್ಮೆಯ MiG-29K ಗಿದೆ. ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಯಲ್ಲೇ INS ವಿಕ್ರಾಂತ್ನಲ್ಲಿ 64 ಬರಾಕ್ 16 ಬ್ರಹ್ಮೋಸ್ ಮಿಸೈಲ್ಗಳು ಕೂಡ ಇದೆ. ಆಕಾಶ ಭೂಮಿ ಎಲ್ಲಿಂದಲೇ ಗುರಿ ಮಾಡುವ, ಎಲ್ಲಿಂದ ಬೇಕಾದರೂ ಗುರಿ ಮಾಡಿ ಹೊಡೆದು ಹಾಕುವ ಸಾಮರ್ಥ್ಯ INS ವಿಕ್ರಾಂತ್ ಹೊಂದಿದೆ. ಅದರಲ್ಲಿರುವ MiG-29K ಯುದ್ಧ ವಿಮಾನ ಹೊಂದಿದೆ. ಪಾಕಿಸ್ತಾನದ ಏರ್ಪೋರ್ಟ್ಗಳು, ಪಾಕಿಸ್ತಾನದ ನೌಕಾ ಸೇನೆಯನ್ನ ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ ಈ ಒಂದು
ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಕೇವಲ ಯುದ್ಧದ ಪರಿಸ್ಥಿತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಮಾತ್ರವಲ್ಲ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಬುಡಮೇಲು ಮಾಡುವ ಸಾಮರ್ಥ್ಯ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಹೇಗೆ? ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಇನ್ ಕೇಸ್ ಬಂದ್ ಮಾಡ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಐಎನ್ಎಸ್ ವಿಕ್ರಾಂತ್, ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತಲೇ ಲೆಕ್ಕ. ಕರಾಚಿ ಬಂದರಿನಿಂದಲೇ ಪಾಕಿಸ್ತಾನಕ್ಕೆ 70% ವಾಣಿಜ್ಯ ವ್ಯಾಪಾರ ವಹಿವಾಟು ನಡೀತಾ ಇರೋದು. 70% ಇಡೀ ಪಾಕಿಸ್ತಾನದ ವ್ಯಾಪಾರ ಆಗೋದು ಕರಾಚಿ ಬಂದರಿನಿಂದ. ಇದೀಗ ಐಎನ್ಎಸ್ ವಿಕ್ರಾಂತ್ ಕೂಡ ನಿಂತಿರೋದು ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡೆ. ತಾಲೀಮು ನಡೆಸೋದು ಕೂಡ ಇದೇ ಟಾರ್ಗೆಟ್ ಅನ್ನ ಇಟ್ಕೊಂಡು. ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಇಡೀ 70% ವ್ಯಾಪಾರ ಕ್ಲೋಸ್. ಕರಾಚಿ ಬಂದರ ಮೂಲಕವೇ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವ ಪೆಟ್ರೋಲಿಯಂನ ಪೈಕಿ 80% 80% ಪೆಟ್ರೋಲಿಯಂ ಸರಬರಾಜಾಗೋದು ಇದೇ ಕರಾಚಿ ಬಂದರಿನ ಮೂಲಕ. ಕರಾಚಿ ಬಂದರಿಗೆ ರೇಷನ್, ಔಷಧ, ದಿನಬಳಕೆಯ ವಸ್ತುಗಳು ಕೂಡ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಒಳಗೆ ಹೋಗೋದು. ಐಎನ್ಎಸ್ ವಿಕ್ರಾಂತ್ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯ್ ಬಡ್ದುಕೊಳ್ಳೋ ಪರಿಸ್ಥಿತಿಗೆ ಹೋಗೋಕೆ ಹೆಚ್ಚಿಗೆ ಸಮಯ ಕೂಡ ಹಿಡಿಯೋದಿಲ್ಲ. ತೈಲ ಸಪ್ಲೈ ಇರೋದಿಲ್ಲ, ರೇಷನ್ ಸಪ್ಲೈ ಇರೋದಿಲ್ಲ, ಔಷಧಗಳ ಸಪ್ಲೈ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಇದನ್ನೇ ಹೇಳೋದು ಐಎನ್ಎಸ್ ವಿಕ್ರಾಂತ್ನ ನಾಕಾಬಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಕೌಂಟರ್ ಮಾಡಬೇಕು ಅಂತಂದ್ರೂ ಕೂಡ ಪಾಕಿಸ್ತಾನದ ಬಳಿ ಇರೋದು ಕೇವಲ 2 ಸಬ್ಮೆರಿನ್, ಅದೂ ಕೂಡ ತುಕ್ ಹಿಡಿಯೋ ಹಂತಕ್ಕೆ ಹೋಗಿರೋ ಹಳೆಯ ಸಬ್ಮರೀನ್ಗಳು. ಇದನ್ನಿಟ್ಟು ಪಾಕಿಸ್ತಾನದ ಏರ್ಪೋರ್ಟ್ಗಳು, ಪಾಕಿಸ್ತಾನದ ನೌಕಾ ಸೇನೆಯನ್ನ ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ ಈ ಒಂದು ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಕೇವಲ ಯುದ್ಧದ ಪರಿಸ್ಥಿತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಮಾತ್ರವಲ್ಲ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಬುಡಮೇಲು ಮಾಡುವ ಸಾಮರ್ಥ್ಯ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಹೇಗೆ? ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಇನ್ ಕೇಸ್ ಬಂದ್ ಮಾಡ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಐಎನ್ಎಸ್ ವಿಕ್ರಾಂತ್, ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತಲೇ ಲೆಕ್ಕ. ಕರಾಚಿ ಬಂದರಿನಿಂದಲೇ ಪಾಕಿಸ್ತಾನಕ್ಕೆ 70% ವಾಣಿಜ್ಯ ವ್ಯಾಪಾರ ವಹಿವಾಟು ನಡೀತಾ ಇರೋದು. 70% ಇಡೀ ಪಾಕಿಸ್ತಾನದ ವ್ಯಾಪಾರ ಆಗೋದು ಕರಾಚಿ ಬಂದರಿನಿಂದ. ಇದೀಗ ಐಎನ್ಎಸ್ ವಿಕ್ರಾಂತ್ ಕೂಡ ನಿಂತಿರೋದು ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡೆ. ತಾಲೀಮು ನಡೆಸೋದು ಕೂಡ ಇದೇ ಟಾರ್ಗೆಟ್ ಅನ್ನ ಇಟ್ಕೊಂಡು. ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಇಡೀ 70% ವ್ಯಾಪಾರ ಕ್ಲೋಸ್. ಕರಾಚಿ ಬಂದರ ಮೂಲಕವೇ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವ ಪೆಟ್ರೋಲಿಯಂನ ಪೈಕಿ 80% 80% ಪೆಟ್ರೋಲಿಯಂ ಸರಬರಾಜಾಗೋದು ಇದೇ ಕರಾಚಿ ಬಂದರಿನ ಮೂಲಕ. ಕರಾಚಿ ಬಂದರಿಗೆ ರೇಷನ್, ಔಷಧ, ದಿನಬಳಕೆಯ ವಸ್ತುಗಳು ಕೂಡ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಒಳಗೆ ಹೋಗೋದು. ಐಎನ್ಎಸ್ ವಿಕ್ರಾಂತ್ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯ್ ಬಡ್ದುಕೊಳ್ಳೋ ಪರಿಸ್ಥಿತಿಗೆ ಹೋಗೋಕೆ ಹೆಚ್ಚಿಗೆ ಸಮಯ ಕೂಡ ಹಿಡಿಯೋದಿಲ್ಲ. ತೈಲ ಸಪ್ಲೈ ಇರೋದಿಲ್ಲ, ರೇಷನ್ ಸಪ್ಲೈ ಇರೋದಿಲ್ಲ, ಔಷಧಗಳ ಸಪ್ಲೈ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಇದನ್ನೇ ಹೇಳೋದು ಐಎನ್ಎಸ್ ವಿಕ್ರಾಂತ್ನ ನಾಕಾಬಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಕೌಂಟರ್ ಮಾಡಬೇಕು ಅಂತಂದ್ರೂ ಕೂಡ ಪಾಕಿಸ್ತಾನದ ಬಳಿ ಇರೋದು ಕೇವಲ 2 ಸಬ್ಮೆರಿನ್, ಅದೂ ಕೂಡ ತುಕ್ ಹಿಡಿಯೋ ಹಂತಕ್ಕೆ ಹೋಗಿರೋ ಹಳೆಯ ಸಬ್ಮರೀನ್ಗಳು. ಇದನ್ನಿಟ್ಕೊಂಡು ಪಾಕಿಸ್ತಾನ ಭಾರತದ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ